ಅಜಿತ್ ದಾದಾ ಪವಾರ್ ದುರ್ಮರಣ. ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಪ್ರಚಾರಕ್ಕೆ ಅಂತ ತಮ್ಮ ಸ್ವಂತ ಕ್ಷೇತ್ರ ಬಾರಾಮತಿಗೆ ಹೋಗ್ತಾ ಇದ್ರು. ವಿಮಾನ ಲ್ಯಾಂಡ್ ಆಗಲಿಲ್ಲ, ಕ್ರ್ಯಾಶ್ ಲ್ಯಾಂಡ್ ಆಗಿಬಿಡ್ತು, ಬೆಂದು ಹೋಗಿಬಿಟ್ಟಿದ್ದಾರೆ. ಕೋಇನ್ಸಿಡೆನ್ಸ್ ನೋಡಿ, ಈ ಕಡೆಯಿಂದ ಅಜಿತ್ ಪವಾರ್ರ ಸ್ಪೆಷಲ್ ಫ್ಲೈಟು ಮುಂಬೈಯಿಂದ ಟೇಕ್ ಆಫ್ ಆಗಿದೆ ಬಾರಾಮತಿ ಕಡೆಗೆ. ಆ ಕಡೆ ಶರದ್ ಪವಾರರ ಸ್ಪೆಷಲ್ ಹೆಲಿಕಾಪ್ಟರು, ಶರದ್ ಪವಾರ್ ಮತ್ತು ಅವರ ಪತ್ನಿ ಬಾರಾಮತಿಯಿಂದ ಮುಂಬೈಗೆ ಬರ್ತಾಯಿದ್ರು, ಅದು ಟೇಕ್ ಆಫ್ ಆಗಿದೆ ಆ ಕಡೆಯಿಂದ. ಶರದ್ ಪವಾರ್ ಅವರು ಮುಂಬೈಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದಂತೆ ಸುದ್ದಿ ಬಂತು, ಅಜಿತ್ ಪವಾರ್ ಫ್ಲೈಟ್ ಕ್ರ್ಯಾಶ್ ಆಗಿದೆ ಅಲ್ಲಿ ಅಂತ. ಮತ್ತು ಅದೇ ಹೆಲಿಕಾಪ್ಟರ್ನಲ್ಲಿ ವಾಪಸ್ ಬಾರಾಮತಿಗೆ ಹೋಗಿದ್ದಾರೆ ಅವರು. ಅದು ಹೋಗಿ ಬಾರಾಮತಿ ಏರ್ ಸ್ಟ್ರಿಪ್ನ ರನ್ವೇನಲ್ಲಿ ಲ್ಯಾಂಡ್ ಆದ ನಂತರದ ದೃಶ್ಯ ಇದು. ಅಲ್ಲಿರೋರು ತೋರಿಸ್ತಾರೆ, ಇಲ್ಲೇ ನೋಡಿ ಕ್ರ್ಯಾಶ್ ಆಗಿದ್ದು ಅಂತ. ಸ್ವಲ್ಪ ಆ ಕಡೆ ನೋಡಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರಂತವ್ರು. ಚಿಕ್ಕಪ್ಪ, ಅಜಿತ್ ಪವಾರ್ಗೆ ಚಿಕ್ಕಪ್ಪ. ಅಜಿತ್ ಪವಾರ್ ಶರದ್ ಪವಾರ್ ಅಣ್ಣನ ಮಗ. ಕೇಳಿ ತಿಳ್ಕೊತಾ ಇದ್ದಾರೆ ಹೆಂಗಾಯಿತು ಅಂತ. ಶರದ್ ಪವಾರ್ರ ಉತ್ತರಾಧಿಕಾರಿ ಅಜಿತ್ ಪವಾರ್ ಅನ್ನೋ ಹಾಗೆ ಇದ್ದಿದ್ದು. 2022ನಲ್ಲಿ ಇವರು 2/3 MLAಗಳನ್ನು ಒಡ್ಕೊಂಡು ದೇವೇಂದ್ರ ಫಡ್ನವೀಸ್ ಅವರಿಗೆ ಬೆಂಬಲ ಸೂಚಿಸುವ ತನಕ ಪಕ್ಕಾ ಉತ್ತರಾಧಿಕಾರಿ ಅವರೇ. ಅದಕ್ಕಿಂತ ಮುಂಚೆ 2019ರಲ್ಲಿ ಒಂದು ಪ್ರಯತ್ನ ಆಗಿತ್ತು. ಅದು ಬಿಡಿ, ಪಾಲಿಟಿಕ್ಸಿಗೆ ಆಮೇಲೆ ಬರೋಣ. ಇದೇನು ನೋಡ್ತಾ ಇದ್ದೀರಲ್ಲ, ಬಾರಾಮತಿಯಲ್ಲಿ ಅಜಿತ್ ಪವಾರ್ ಮನೆಯ ಮುಂದೆ ಈಗ ಸೇರಿರುವ ಕ್ರೌಡ್ ಇದು. ಈಗ ಸೇರಿರೋ ಕ್ರೌಡ್ ಒಂದು 5 ಲಕ್ಷ ಜನ ಇಲ್ವಾ? ಆರಾಮಾಗಿ ಜನ ಬರ್ತಾ ಇರೋದು ಹಾಗೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಕಲ್ ಲೀಡರ್ಸ್ ಅಂತ ಲಿಸ್ಟ್ ಮಾಡಿದರೆ ಅನ್ಡೌಟೆಡ್ಲಿ ಟಾಪ್ 5 ಅಂತ ಅವ್ರ ಹೆಸರು ಬರುತ್ತೆ ನೋಡಿ. ಅಲ್ಲಿ ತಕ್ಷಣ ಬಾರಾಮತಿಗೆ ದೇವೇಂದ್ರ ಫಡ್ನವೀಸ್ ಬಂದರು, ಏಕನಾಥ್ ಶಿಂಧೆ ಅವರು ಬಂದಿದ್ದಾರೆ, ಅವರ ಪತ್ನಿಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಸುನೇತ್ರಾ ಪವಾರ್ ಅವರು ರಾಜ್ಯಸಭಾ ಮೆಂಬರು, ಅಜಿತ್ ಪವಾರ್ರ ಪತ್ನಿ ಸುನೇತ್ರಾ ರಾಜ್ಯಸಭಾ ಸದಸ್ಯರವರು. ಇದರ ಮಧ್ಯದಲ್ಲಿ ನಮ್ಮ ಮಮತಾ ಬ್ಯಾನರ್ಜಿಯವರು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಿಗೆ ಈ ಅಪಘಾತದ ಮೇಲೆ ಸಂಶಯ ಬರ್ತಾ ಇದೆ. ಸಂಶಯ ಏನು? ಅವರೇನು ಬಾಯಿ ಬಿಟ್ಟು ಹೇಳಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಬೇಕು ಅಂತ ಯಾರೋ ಮರ್ಡರ್ ಮಾಡಿಸಿದ್ದಾರೆ ಅನ್ನಿಸ್ತಾ ಇದೆ. ಸುಪ್ರಿಯಾ ಸುಳೆ ಅವರಿದ್ದಾರಲ್ಲಿ, ಕಸಿನ್ ಅಜಿತ್ ಪವಾರ್ರಿಗೆ. ಮಮತಾ ಬ್ಯಾನರ್ಜಿ ಅವರಿಗೆ ಇದು ಬೇಕು ಅಂತ ಯಾರೋ ಮಾಡಿಸಿದ್ದಾರೆ ಅನ್ನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಆಗ್ರಹ. ಅಜಿತ್ ಪವಾರ್ನ ಮರ್ಡರ್ ಮಾಡಿಸುವಂಥ ಸಿಟ್ಟು ಯಾರಿಗಿತ್ತು? ಮಮತಾ ಬ್ಯಾನರ್ಜಿಯವರು ಅವರ ಆರೋಪ ಮಾಡ್ತಿದ್ದಾರೆ ಅಂದರೆ BJP ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಮೈತ್ರಿಯಿಂದ ಹೊರಗೆ ಹೋಗುವ ತಯಾರಿಯಲ್ಲಿ ಅಜಿತ್ ಪವಾರ್ ಇದ್ದರು. ಆ ಕಾರಣ ಆ ಒಂದು ಹಿನ್ನೆಲೆಯಲ್ಲಿ ಈ ವಿಮಾನ ದುರಂತವನ್ನು ನೋಡಬೇಕು ಅಂದರು ಮಮತಾ ಬ್ಯಾನರ್ಜಿಯವರು. ಅದು ಯಾರೋ ಹೇಳಿದ್ರಂತೆ ಮಮತಾ ಬ್ಯಾನರ್ಜಿ ಅವರಿಗೆ, ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನು ನೋಡಿದ್ರಂತವ್ರು. NDA ಮೈತ್ರಿಕೂಟದಿಂದ, ಮಹಾಯುತಿಯಿಂದ ಹೊರಗೆ ಹೋಗಬೇಕು ಅಂತ ಅಜಿತ್ ಪವಾರ್ ನಿರ್ಧಾರ ಮಾಡಿದ್ರು. ಆ ಕಾರಣಕ್ಕಾಗಿ ಅವರನ್ನು ಮುಗಿಸ್ಬಿಟ್ರು. ಸ್ವತಃ ಶರದ್ ಪವಾರೇ ಹೇಳಿದ್ರು, ರಾಜಕೀಯ ತರಬೇಡಿ ಇದರಲ್ಲಿ ಅಂತ. ನೋಡಿ, ಅಜಿತ್ ಪವಾರ್ರ ನಡೆಗಳು ಶರದ್ ಪವಾರ್ರಿಗೆ ಇಷ್ಟ ಇರಲಿಲ್ಲ. ಅವರು ಕಾಂಗ್ರೆಸ್ ಜೊತೆಗಿನ ಅಲಯನ್ಸ್ನಲ್ಲಿದ್ದವರು. ಅದನ್ನು ಬಿಟ್ಟು ಅಜಿತ್ ಪವಾರ್ ಅಂಥ ಹಳೆಯ ಪಕ್ಷವನ್ನು ಒಡೆದು ತುಂಡು ಮಾಡಿ ಶರದ್ ಪವಾರನ್ನು ಏಕಾಂಗಿಯನ್ನಾಗಿಸಿ ಬೆರಳೆಣಿಕೆಯಷ್ಟು ಶಾಸಕರನ್ನ ಅವ್ರ ಜೊತೆಗೆ ಬಿಟ್ಟು ಮ್ಯಾಕ್ಸಿಮಮ್ ಶಾಸಕರನ್ನ ಕರ್ಕೊಂಡು ಬಂದುಬಿಟ್ರು ಹೊರಗೆ. ಮುಂದೆ ನಡೆದಂಥ ಕೋರ್ಟ್ ಕೇಸ್ನಲ್ಲಿ ಅಜಿತ್ ಪವಾರರದೇ ರಿಯಲ್ NCP ಅಂತ ಆಗ್ಬಿಡ್ತು. ತಾವೇ ಕಟ್ಟಿ ಬೆಳೆಸಿದ ಪಕ್ಷ ತಮ್ಮ ಕೈಯಲ್ಲಿ ಇಲ್ದಂಗೆ ಆಗ್ಬಿಡ್ತು ಶರದ್ ಪವಾರರಿಗೆ. ಮೊನ್ನೆ 2024 ವಿಧಾನಸಭಾ ಚುನಾವಣೆಯಲ್ಲಿ 41 ಕ್ಷೇತ್ರ ಗೆದ್ಕೊಂಡ್ರು ಅಜಿತ್ ಪವಾರ್. ಶರದ್ ಪವಾರ್ಗೆ ಮತ್ತೊಂದು ಹಿನ್ನಡೆ. ಅಂಥ ಶರದ್ ಪವಾರ್ ಹೇಳ್ತಾ ಇದ್ದಾರೆ, ರಾಜಕೀಯ ಎಲ್ಲ ತರಬೇಡಿ ಇದರಲ್ಲಿ ಅಂತ. ರಾಧಾ ಮೋಹನ್ ನಾಯ್ಡು, ಕೇಂದ್ರ ವಿಮಾನಯಾನ ಖಾತೆಯ ರಾಜ್ಯ ಸಚಿವರು, ಅವ್ರು ಹೇಳಿದ್ರು, ಅರಗಿಸ್ಕೊಳ್ಳೋದು ಕಷ್ಟ, ಭಾಳ ಪ್ರಾಮಾಣಿಕ ತನಿಖೆ ಮಾಡ್ತೀವಿ ಇದ್ರ ಬಗ್ಗೆ,
ಅಂಥೇಳಿ ಈಗ ನಾನೇನು ಆರಂಭದಲ್ಲಿ ಈ ಘಟನೆ ಹೆಂಗಾಯಿತು ಅಂದರೆ ರಾಮಮೋಹನ್ ನಾಯ್ಡು ಕೇಂದ್ರ ವಿಮಾನಯಾನ ಇಲಾಖೆಯ ರಾಜ್ಯ ಸಚಿವರು. ನಾನು ಆರಂಭದಲ್ಲಿ ಏನು ಹೇಳಿದ್ನಲ್ಲ, ವಿಮಾನ ಅಪ್ರೋಚ್ ಆಯಿತು, ಒಂದು ರೌಂಡ್ ಹಾಕ್ತು, ಫಸ್ಟ್ ರನ್ವೇ ಕಾಣಿಸ್ಲಿಲ್ಲ, ಆಮೇಲೆ ರನ್ವೇ ಕಾಣಿಸ್ತು ಅಂತ ಹೇಳಿದ್ರು. ಎಲ್ಲವೂ ಇವರು ಹೇಳಿದ ಹೇಳಿಕೆ, ಅದು ಅಥೆಂಟಿಕ್ ಆಗಿರುತ್ತೆ. ಕೇಳಿಸ್ಕೊಳ್ಳಿ. ಆರಂಭದಲ್ಲೇ ಹೇಳಿದ್ನಲ್ವ ನಾನು, ಅವ್ರಿಗೆ ಐಡಿಯಾಲಜಿಕಲ್ ಬೆಂಟ್ ಆಫ್ ಮೈಂಡು ಆ ಥರದ್ದೇನಿರಲಿಲ್ಲ. ಸೋಟಕ ರಾಜಕಾರಣಿ ಅಂದರೆ ರಾಜಕಾರಣಿ. ಅಧಿಕಾರ ಹಿಡಿಯುವುದು ಹೇಗೆ, ಅಫ್ಕೋರ್ಸ್ ಜನರಿಗೆ ಒಳ್ಳೇದು ಮಾಡೋದು ಹೇಗೆ, ಆ ವಿಷಯದಲ್ಲಿ ಅವ್ರಿಗೊಂದು ಬದ್ಧತೆ ಇತ್ತು. ಜನರು ಸೇರಿದ್ದ ಜನರನ್ನು ನೋಡಿದ್ರಲ್ಲ. ಅಜಿತ್ ಪವಾರ್ ಒಂದು ಸ್ಪೆಷಾಲಿಟಿ ಹೇಳ್ತಾರೆ ಎಲ್ಲರೂ. ಯಾವತ್ತೋ ಒಂದು ಸಲ ಎಲ್ಲೋ ಮೀಟ್ ಮಾಡಿ, ದಿನಕ್ಕೆ 1000 ಜನ ಮೀಟ್ ಮಾಡ್ತಾರೆ. ಯಾವತ್ತೋ ಎಲ್ಲೋ ಮೀಟ್ ಮಾಡಿದವರನ್ನು ವರ್ಷಗಳ ನಂತರ ಮತ್ತೆ ಭೇಟಿಯಾದಾಗ ಹೆಸರಿಡಿದು ಕರೆದು ಶಾಕ್ ಕೊಟ್ಬಿಡ್ತಿದ್ರಂಥವ್ರು. ಅಲ್ಲಿ ಭೇಟಿಯಾಗಿದ್ರಲ್ಲ ನೀವು ಅಂತ. ಬೆಳಗಾವಿಯಲ್ಲಿ ಭಾಳ ಡೀಪ್ ಕನೆಕ್ಷನ್ಸ್ ಇತ್ತು ಅವ್ರಿಗೆ. ಪ್ರಭಾಕರ್ ಕೋರೆ ಅವರು ಎಷ್ಟು ಆ ಬಾಂಧವ್ಯವನ್ನು ವಿವರಿಸಿದ್ರು. ಯಾವತ್ತೂ ಬೆಳಗಾವಿ ನಮ್ಮದು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಯಾವತ್ತೂ ಮಾತಾಡಲಿಲ್ಲ ಅವರು. ಜುಲೈ 22, 1959 ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ದೇವ್ಲಾಲಿಯ ಪ್ರವರಾದಲ್ಲಿ ಹುಟ್ಟಿದವರು. 23ನೇ ವಯಸ್ಸು, ಬಹಳ ಸಣ್ಣ ವಯಸ್ಸು. ಸಹಕಾರ ಸಂಘಗಳ ಚುನಾವಣೆಯ ಮೂಲಕ ಇನಿಷಿಯಲ್ ರಾಜಕಾರಣಕ್ಕೆ ಬಂದವರು. ಇನಿಷಿಯಲ್ ರಾಜಕಾರಣಕ್ಕೆ ಸಹಕಾರ ಸಂಘಗಳ ಚುನಾವಣೆ. 1981 ಸಹಕಾರ ಸಕ್ಕರೆ ಕಾರ್ಖಾನೆಗೆ ಫಸ್ಟ್ ಟೈಮ್ ಎಲೆಕ್ಟ್ ಆದರು. 1991ರಲ್ಲಿ 1991ರಲ್ಲಿ ಪುಣೆ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ 16 ವರ್ಷ ಆ ಸ್ಥಾನದಲ್ಲಿದ್ದರು. 16 ವರ್ಷ. 1991 ಕಾಂಗ್ರೆಸ್ ಪಕ್ಷದಿಂದ ಬಾರಾಮತಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಗೆದ್ದರು. ಆದರೆ ಅದೇ ವರ್ಷ ಶರದ್ ಪವಾರರಿಗೋಸ್ಕರ ಆ ಸ್ಥಾನವನ್ನು ಬಿಟ್ಟು ಕೊಡಬೇಕಾಗಿ ಬಂತು, ರಾಜೀನಾಮೆ ಕೊಡಬೇಕಾಗಿ ಬಂತು. ಲೋಕಸಭಾ ಸ್ಥಾನಕ್ಕೆ 1 ವರ್ಷದಲ್ಲಿ ರಾಜೀನಾಮೆ ಕೊಟ್ಟರು. ಶರದ್ ಪವಾರ್ MLA ಆಗಿದ್ದವರು ಲೋಕಸಭೆಗೆ ಹೋದರು. ಆವಾಗ ಬಾರಾಮತಿ ವಿಧಾನಸಭೆ ಖಾಲಿ ಆಯಿತಲ್ಲ, ಅಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಫಸ್ಟ್ ಟೈಮ್ MLA ಆದರು. ಇವರು ಮೊದಲು MP ಆಗಿ ಆನಂತರ MLA ಆದವರು. ಸುಧಾಕರ್ ರಾವ್ ಅಂತ ಮುಖ್ಯಮಂತ್ರಿ ಆವಾಗ ಮಹಾರಾಷ್ಟ್ರಕ್ಕೆ, ಅವರ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರು, ಫಸ್ಟ್ ಟೈಮ್ MLA. 1995ರಿಂದ 2014 ತನಕ ಸತತ 5 ಸಲ ಬಾರಾಮತಿ ಕ್ಷೇತ್ರದಿಂದ ಗೆದ್ದರು. ಸೋಲಿಲ್ಲದ ಸರ್ದಾರ ಅಂತ ಸುಮ್ಮನೆ ಅಂತಿರಲಿಲ್ಲ, ಸತತ 5 ಸಲ ಬಾರಾಮತಿಯಿಂದ ಗೆದ್ದರು. ಯಾವ ಬಾರಾಮತಿಯಲ್ಲಿ ಈಗ ಪ್ಲೇನ್ ಕ್ರಾಶ್ನಲ್ಲಿ ತೀರು ಹೋಗಿದ್ದಾರೋ ಅಲ್ಲೇ. 2019 ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ 7ನೇ ಸಲ ದಾಖಲೆಯ ಗೆಲುವನ್ನು ಪಡೆದರು. ನವೆಂಬರ್ 23, 2019 ಆಗಿನ ಪೊಲಿಟಿಕಲ್ ಟರ್ಮೋಯಿಲ್ ಹೇಳಿಬಿಟ್ರೆ ನಿಮಗೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಹೋಗಿ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದುಬಿಟ್ಟಿತ್ತು. ನಿಮಗೆ ನೆನಪಿದೆ ಅನ್ಕತ್ತೀನಿ ನಾನು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ, ಅಜಿತ್ ಪವಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದುಬಿಟ್ಟಿತ್ತು. ಹೀಗೆ ಶರದ್ ಪವಾರರ ಮಾತು ಕೇಳದೆ ಬಂದಿದ್ದರು ಅವರು. ಅವರ ಮನಸ್ಸಿಗೆ ನೋವು ಮಾಡಿ ಬಂದಿದ್ದರು. MLAಗಳನ್ನು ಕರ್ಕೊಂಡು ಪ್ರಮಾಣವಚನ ಸ್ವೀಕಾರ ಸಮಾರಂಭ ಆಯಿತು. ಕಾಂಗ್ರೆಸ್ನವರು ರಾಜಭವನದ ದುರುಪಯೋಗ ಅಂತ ಜೋರು ಹಂಗಾಮ ಮಾಡಿದ್ರು. ಸರ್ಕಾರ ರಚನೆ ಆಯಿತು. 80 ಗಂಟೆಗಳ ಸರ್ಕಾರ ಅದು. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ. MLAಗಳು ಶರದ್ ಪವಾರ್ ಜೊತೆಗೆ ಹೋಗ್ಬಿಟ್ರು. ಆಮೇಲೆ ಸರ್ಕಾರ ಬಿದ್ದೋಯ್ತು. ಆವಾಗ ರಚನೆಯಾದದ್ದು ಮಹಾವಿಕಾಸ್ ಅಘಾಡಿ. BJP ಅವರ ಜೊತೆ ಶಿವಸೇನೆ ಅವ್ರದ್ದು ಪ್ರೀಪೋಲ್ ಅಲಯನ್ಸ್ ಇತ್ತು, ಮೆಜಾರಿಟಿ ಬಂತು. ಆ ನಂತರ ಉದ್ಧವ್ ಠಾಕ್ರೆ ನಾನು CM ಆಗಬೇಕು ಅಂತ ನಿಂತ್ಕೊಂಡ್ರು. BJP ಅವರು ಒಪ್ಪಲಿಲ್ಲ. ಆವಾಗ ಅಜಿತ್ ಪವಾರರ ಜೊತೆ NCPಯ ಶಾಸಕರನ್ನ ಕರ್ಕೊಂಡ್ಬಂದು ಸರ್ಕಾರ ರಚಿಸೋ ಪ್ರಯತ್ನ ಮಾಡಿದ್ರು. ಮೆಜಾರಿಟಿ ಪ್ರೂವ್ ಮಾಡೋದಕ್ಕಾಗಲಿಲ್ಲ. ದೇವೇಂದ್ರ ಫಡ್ನವೀಸ್ ರಾಜೀನಾಮೆ ಕೊಟ್ಟರು. ಮಹಾವಿಕಾಸ್ ಅಘಾಡಿಯ ಸರ್ಕಾರ ರಚನೆ ಆದರೆ ಆ ಸರ್ಕಾರದಲ್ಲಿ ಮತ್ತೆ ಉಪಮುಖ್ಯಮಂತ್ರಿ ಆದರು. ದೇವೇಂದ್ರ ಫಡ್ನವೀಸರ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ. 80 ಗಂಟೆಗಳ ನಂತರ ಉದ್ಧವ್ ಠಾಕರೆ ಜೊತೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ. 2022ರಲ್ಲಿ ಏಕನಾಥ ಶಿಂದೆ ಶಿವಸೇನೆಯಲ್ಲಿ ಉದ್ಧವ್ ಠಾಕರೆ ವಿರುದ್ಧ ಬಂಡಾಯ ಎದ್ರು. 2/3 MLAಗಳು ಬಂದರು ಅವರ ಜೊತೆಗೆ. ಆವಾಗಲೇ ಅಜಿತ್ ಪವಾರ್ ಕೂಡ ಶರದ್ ಪವಾರ್ರ ವಿರುದ್ಧ 2/3 MLAಗಳನ್ನು NCPಯಿಂದ ಕರ್ಕೊಂಡು BJPಯನ್ನು ಬೆಂಬಲಿಸಿದ್ರು. ಮತ್ತೆ ಉಪಮುಖ್ಯಮಂತ್ರಿ ನೋಡಿ ನೀವು ಹೆಂಗೆ ಉಪಮುಖ್ಯಮಂತ್ರಿ. ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು, ಅಜಿತ್ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆದರು. 2024 ಲಾಸ್ಟ್ ವಿಧಾನಸಭಾ ಚುನಾವಣೆ ದಾಖಲೆಯ ಗೆಲುವನ್ನು ಪಡೆದರು. ಮತ್ತೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ, ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ.
ಈಗ ಉಪಮುಖ್ಯಮಂತ್ರಿಯಾಗಿಯೇ ದಾರುಣ ಸಾವನ್ನು ಹೊಂದಿದರು. 6 ಸಲ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು ಒಮ್ಮೆ ಸಿ ಎಂ ಆಗಬೇಕು ಅಂತ ಕನಸಿತ್ತು, ಒಮ್ಮೆ ಸಿ ಎಂ ಆಗಬೇಕು ಅಂತ. ಪೃಥ್ವಿರಾಜ್ ಚವ್ಹಾಣ್ ಮುಖ್ಯಮಂತ್ರಿ, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. ಏಕನಾಥ್ ಶಿಂಧೆ ಮುಖ್ಯಮಂತ್ರಿ, ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. ಮತ್ತೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ, ಮತ್ತೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. ಹೀಗೆ 6 ಸಲ ಉಪಮುಖ್ಯಮಂತ್ರಿ ಆದಂಥ ರೆಕಾರ್ಡ್. ಅವರು ಪಕ್ಕಾ ಪ್ರಾಕ್ಟಿಕಲ್ ರಾಜಕಾರಣಿ ಅಂದಿದ್ದೆ ಅದಕ್ಕೆ. ಅಧಿಕಾರ ಎಲ್ಲಿದೆ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು. 2022ರಲ್ಲಿ ಮಹಾಯುತಿ ಏನು ರಚನೆ ಆಯ್ತಲ್ಲ, ಇಲ್ಲ 2024ರದಿದು, ಭಾರಿ ಬಹುಮತವನ್ನು ಮಹಾಯುತಿ ಪಡೀತು. ನಿಮಗೆ ನಂಬರ್ಸೇ ಹೇಳ್ಬಿಡ್ತೀನಿ. ಭಾರಿ ಬಹುಮತವನ್ನು ಪಡೀತು. BJP ಅಲ್ಲಿ 288 ವಿಧಾನಸಭಾ ಕ್ಷೇತ್ರ ಬರ್ತವೆ. ಮ್ಯಾಜಿಕ್ ನಂಬರ್ 145 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. BJP ಏಕಾಂಗಿಯಾಗಿ 133 ತಗೊಂಡಲ್ಲಿ, ಏಕಾಂಗಿಯಾಗಿ 133. ಶಿವಸೇನೆ ಶಿಂಧೆ ಬನ 57 ಸ್ಥಾನ. NCP ಅಜಿತ್ ಪವಾರ್ 41. ಭಾರಿ ಬಹುಮತ ಬಂತು. ಅದಾದ ಮೇಲೆ ಪ್ರೆಸ್ ಮೀಟು, ಪತ್ರಕರ್ತರು ಕೇಳಿದ್ರು ಏಕನಾಥ್ ಶಿಂಧೆ ಅವರಿಗೆ ಕೇಳಿದ್ರು, ಏನೋ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀರಾ ಅಂತ. ಏಕನಾಥ್ ಶಿಂಧೆ ಹೇಳಿದ್ರು, ಇರಪ್ಪ ಇನ್ನೂ ಟೈಮ್ ಇದೆ, ಯಾಕೆ ಎಷ್ಟು ಅವಸರ ಮಾಡ್ತಿದ್ದೀರಿ, ನಿರ್ಧಾರ ಮಾಡ್ತೀವಿ ಅಂದರು. ಪಕ್ಕದಲ್ಲಿದ್ದ ಅಜಿತ್ ಪವಾರು, ಏಕನಾಥ್ ಶಿಂಧೆ ಬರ್ತಾರೋ ಬಿಡ್ತಾರೋ, ನಾನಂತೂ DCM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ, ಇವತ್ತು ಸಂಜೆನೋ ನಾಳೆ ಸಂಜೆನೋ ಅಂತ ಜೋರು ನಕ್ಬಿಟ್ರೆ ಎಲ್ಲರೂ. ಅಜಿತ್ ಪವಾರ್ರಿಗೆ ಅದರ ಎಕ್ಸ್ಪೀರಿಯನ್ಸ್ ತುಂಬ ಇದೆ ಬಿಡಿ ಅಂತ ಏಕನಾಥ್ ಶಿಂಧೆ ಕಾಲು ಹೇಳಿದ್ರು. ಭಯಂಕರ ವೈರಲ್ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.